ನೂತನ ಬಳ್ಳಾರಿಯ ಮಹಾಪೌರರಾಗಿ ಬಳ್ಳಾರಿಯ ಕನಕದುರ್ಗಮ್ಮನ ಆಶೀರ್ವಾದದೊಂದಿಗೆ ಮತ್ತು ನನ್ನ ಪಕ್ಷದ ಹೈಕಮಾಂಡ್ ಮತ್ತು ಶಾಸಕರು ಎಲ್ಲ ನನ್ನ ಪಾಲಿಕೆಯ ಸದಸ್ಯರು ಮತ್ತು ನನ್ನ ವಾರ್ಡಿನ 23 ಸದಸ್ಯರು ನನ್ನ ತಂದೆಯ ಆಶೀರ್ವಾದ ನನ್ನೆಲ್ಲ ಸ್ನೇಹಿತರ ಬಳಗದಿಂದ ಇವತ್ತೇ ನನಗೆ ಒಂದು ದೊಡ್ಡ ಜವಾಬ್ದಾರಿ ಹುದ್ದೆಯನ್ನು ಆ ದೇವರು ದಯಪಾಲಿಸಿದ್ದಾನೆ. ನನ್ನ ಶಕ್ತಿ ಮೀರಿ ಸಮಾಜಕ್ಕೆ ಪರಿವರ್ತನೆಗೋಸ್ಕರ ಎಲ್ಲರನ್ನೂ ಒಳಗೊಂಡು ಸಲಹೆ ಸೂಚನೆ ತಗೊಂಡು ನನ್ನ ಮುಂದುವರಿಸ್ತೇನೆ ಅಂತ ಹೇಳ್ತೇನೆ. ಸರ್, ನನ್ನಲ್ಲಿ 2-3 ಕಾರ್ಯಗಳಿವೆ. ಈಗ ಒಂದು ಒಳಚರಂಡಿ ವ್ಯವಸ್ಥೆಯನ್ನು ನಾವು ಸುಧಾರಣೆ ಮಾಡಬೇಕು, ಮುಖ್ಯವಾಗಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಎರಡನ್ನೇ ಮುಖ್ಯವಾಗಿ ಮಾಡಬೇಕು. ನನ್ನ ನಾಯಕರ ಹತ್ರ ಅದನ್ನೆಲ್ಲ ಚರ್ಚೆ ಮಾಡ್ತಾ ಇದ್ದೀನಿ. ಮುಂದಿನ ಜನರಲ್ ಬಾಡಿ ಮೀಟಿಂಗ್ ಒಳಗಡೆ ನಮ್ಮ ಸದಸ್ಯರ ಹತ್ರ ಮತ್ತು ನಮ್ಮ ಶಾಸಕರು ಮತ್ತು ಸದಸ್ಯರು ಮತ್ತು ವಿರೋಧ ಪಕ್ಷ ಸದಸ್ಯರು ಮತ್ತು ನನ್ನ ಸಂಘ ಸಂಸ್ಥೆಗಳ ಕೆಲವು ಮುಖಂಡರು ಅಂದರೆ ಇದರಲ್ಲಿ ಏನು ಮಾಡಬಹುದು, ಏನು ಮಾಡಬೇಕೆಂಬ ಸಲಹೆಯನ್ನು ತೆಗೆದುಕೊಂಡು ಒಂದು ಅತ್ಯುತ್ತಮವಾದ ಸಲಹೆಯನ್ನು ನಾನು ಮುಂದೆ ಪ್ರಸ್ತಾಪ ಮಾಡಿ ಮುಂದಿನ ಎರಡನ್ನ ನಾನು ಮುಖ್ಯವಾಗಿ ಒಳಚರಂಡಿ ಮತ್ತು ಕುಡಿಯುವ ನೀರು ಅದೇ ಪ್ರಾಮುಖ್ಯತೆ ಕೊಡೋದಕ್ಕೆ ಇಷ್ಟಪಡ್ತೀನಿ ಸರ್. ಸೊ ಇವಾಗ ಕಳೆದ 2-3 ತಿಂಗಳಿಂದ ನಮ್ಮ ಸರ್ಕಾರದ ಇದರಲ್ಲಿ 4-5 ನಮ್ಮ ಬಳ್ಳಾರಿಯ ಒಂದು ಗಡಿಗೆ ಚೆನ್ನಪ್ಪ ವೃತ್ತ, ಒಂದು ವಾಲ್ಮೀಕಿ ವೃತ್ತ, ಒಂದು ಸಂಗನಕಲ್ ರಸ್ತೆ, ಬಸವೇಶ್ವರ ವೃತ್ತ ಏನು ನೋಡಿದ್ದಾರಲ್ಲ, ಇವೆಲ್ಲ ಅಭಿವೃದ್ಧಿ ನಡೀತಿದ್ದಾಗ ಸ್ವಲ್ಪ ತೊಂದರೆ ಆಗೋದು ಸತ್ಯ. ಅದರ ಬಗ್ಗೆ ಎರಡನೇ ಮಾತಿಲ್ಲ. ತೊಂದರೆ ಆಗಿದೆ, ಅದು ನಮ್ಮ ಮನವರಿಕೆ ಇದೆ. ಆದರೆ ಅತಿ ಶೀಘ್ರದಲ್ಲೇ ಇನ್ನು ಜನವರಿ ಒಳಗಡೆ ನಾವು ತೊಂದರೆಗಳನ್ನೆಲ್ಲವನ್ನೂ ಮುಕ್ತ ಮಾಡ್ತೀವಿ. ಏನು ನಮ್ಮ ಪೌರ ಕಾರ್ಮಿಕರ ಬಗ್ಗೆ ಕೇಳಿದ್ರೆ ನೀವು, ಪೌರ ಕಾರ್ಮಿಕರ ನಮ್ಮ ಇದರಲ್ಲಿ ಅಂದರೆ ನಾವು ಕೆಲಸಗಾರ ಕಮ್ಮಿ ಇದೆ. ಅಂದರೆ ನಮ್ಮ ಸ್ಟ್ರೆಂತಾನಿಗೆಲ್ಲ ಸರ್ಕಾರಕ್ಕೆ ಮೊದಲು ಪ್ರಸ್ತಾವನೆ ಸಲ್ಲಿಸ್ತೀವಿ. ಇನ್ಮೇಲೆ ನಾನು ಬೆಳಿಗ್ಗೆನೇ ವಾರದಲ್ಲಿ 2 ದಿನ 3 ದಿನ ನಾನೇ ಸಿಟಿ ರೌಂಡ್ಸ್ ಅಂತ ಹೋಗ್ತೀನಿ. ನಾನೇ ಅಲ್ಲಿ ಖುದ್ದಾಗಿದ್ದು ಜನರ ಸಮಸ್ಯೆಗಳನ್ನ ಆಲಿಸಿ ಎಲ್ಲೆಲ್ಲಿ ಬ್ಲ್ಯಾಕ್ ಸ್ಪಾಟ್ಸ್ ಅಂದರೆ ಕೆಲವು ಅಟೆಂಡ್ ಮಾಡೀನಿ. SP ಸರ್ಕಲ್ಲು ಎಲ್ಲೆಲ್ಲಿ ಹೋಟೆಲ್ ಜಾಸ್ತಿ ಇರ್ತಾವೋ, ಎಲ್ಲಿ ಸರ್ಕಲ್ ಅಲ್ಲ ಕಸ ಹಾಕ್ತಾರೆ, ಅವರಿಗೆ ಪೆನಾಲ್ಟಿ ಅಂದರೆ ದಂಡ ವಿಧಿಸುವ ಮೂಲಕ ಅವ್ರನ್ನ ಮನ ಪರಿವರ್ತನೆ ಮಾಡಿ ಇಲ್ಲಿ ಮಹಾನಗರ ಪಾಲಿಕೆ ಒಂದೇ ಅಲ್ಲ ಇದು ಕರ್ತವ್ಯ. ಇದು ಸಾರ್ವಜನಿಕರು ಎಷ್ಟು ನಮ್ಮನ್ನು ಭಾಗವಹಿಸ್ತಾರೋ ಸಿಟಿ ಕ್ಲೀನ್ ಆಗುತ್ತೆ. ದೋಷಣೆ ಮಾಡೋದು ತಪ್ಪಲ್ಲಿ ಅವರು ಪಾಲ್ಗೊಳ್ಳಬೇಕೆ ಮುಖ್ಯ. ಅಲ್ಲಿ ಜನರು ಪಾಲ್ಗೊಳ್ಳಕ್ಕೆ ಇದ್ದಾಗ ಮಾತ್ರ ಪಾಲಿಕೆ ಸಹಕಾರ ಇರ್ತದೆ. ಜನಕ್ಕೆ ಒಂದು ಒಳ್ಳೆಯದಾಗ್ತಷ್ಟಾಗಲಿ, ಒಂದೇ ಮಾಡೋದಲ್ಲ, ಜನರ ಸಹಕಾರ ಎಲ್ಲರೂ ತೆಗೆದುಕೊಂಡು ನಾನು ಅದನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನಾನು ಮೊಟ್ಟ ಮೊದಲನೇದಾಗಿ ಕನ್ನಡ ತಾಯಿ ಭುವನೇಶ್ವರಿ ನಮಸ್ಕಾರ ಮಾಡ್ತೀನಿ. ಯಾಕಂದರೆ 82 ವರ್ಷಗಳ ನಂತರ ಬಳ್ಳಾರಿಗೆ 66 ವರ್ಷ ಅಂದರೆ ಹಿಂದೆ ಏನಾಗಿತ್ತು, ಆ ಸುದೀರ್ಘ ಕಾಲದಲ್ಲಿ ಒಂದು ಸಾಹಿತ್ಯ ಸಮ್ಮೇಳನ ಬಳ್ಳಾರಿ ನಡೀತಿರೋದು. ಆ ಸಮ್ಮೇಳನಕ್ಕೆ ಅದರ ಪ್ರಜೆಯಾಗಿ ನನ್ನ ಪಾಲಿಕೆಯವರು ಮತ್ತು ನೀಡರು ಆಯ್ಕೆ ಮಾಡಿರೋದು ಅದು ಅತೀವ ಸಂತೋಷದ ವಿಷಯ. ಆಮೇಲೆ ಕೆಲವೆಲ್ಲ ಏನು ಉದ್ಘಾಟನೆ ಇದಾವಲ್ಲ, ಅದು ಕಾರಣಾಂತರಗಳಿಂದ ತೊಂದರೆಯಾಗಿ ಪೆಂಡಿಂಗ್ ಅದು ಅಷ್ಟಾಗಲಿ ನನ್ನ ಒಂದು ಸೌಭಾಗ್ಯ, ನನ್ನ ಭಾಗ್ಯ ಅಂತ ಭಾವಿಸ್ತೇನೆ. ಇವತ್ತೇನು ಉದ್ಘಾಟನೆ ಮಾಡ್ತಾರಂತೆಲ್ಲ ಅದರಲ್ಲಿ ನನ್ನೊಂದು ಭಾಗ್ಯ, ಅದರಲ್ಲಿ ಅತೀವ ಸಂತೋಷ ತಂದಿರೋ ವಿಷಯ ಭಾವಿಸ್ತೀನಿ. ಮಾಧ್ಯಮದಲ್ಲಿ ಕಳಕಳಿ ಮನವಿ, ಇದು ಸಾರ್ವಜನಿಕರು ಜನಪ್ರತಿನಿಧಿಗಳು ಇದಾದಲ್ಲ, ತಮ್ಮ ಪಾತ್ರ ಇಲ್ಲಿ ಅತಿ ಮುಖ್ಯವಾಗಿರ್ತದೆ. ಯಾಕಂದರೆ ತಮ್ಮ ಪಾತ್ರ ಯಾವುದೇ ಇರಲಿ, ರಾಜಕೀಯೇತರವಾಗಿ ನಗರದ ಸ್ವಚ್ಛತೆ, ನಗರದ ನೈರ್ಮಲೀಕರಣ, ನಗರಕ್ಕೆ ಏನಾದಾಗ ತಾವು ನೇರವಾಗಿ ನಮ್ಮನ್ನು ಸಂಪರ್ಕಿಸ್ಬೋದು, ಆಮೇಲೆ ಅದನ್ನು ತಿಳಿಸ್ಬೋದು. ಅಷ್ಟೇ ಆಗಲಿ, ಬೇರೆ ಉದ್ದೇಶದಿಂದಲ್ಲ. ತಮ್ಮ ಪಾತ್ರ ಇದರಲ್ಲಿ ಮುಖ್ಯ. ಆದರೆ ನಮಗೆ ಕೆಲವು ಗೊತ್ತಿರದಂಗೆ ಆಗಿರ್ತಾವೆ. ಅದು ತಮ್ಮ ಮುಖಕ್ಕೆ ಬಂದಾಗ ತಾವು ಯಾವುದಾದ್ರು ಕಾಮೆಂಟ್ ಮಾಡಿದಾಗ ನಾನು ಕೆಲಸ ಮಾಡಲಿಕ್ಕೆ ಅನುವು ಮಾಡಿಕೊಡಿ, ನನಗೆ ಪ್ರೋತ್ಸಾಹ ಮಾಡಿ, ನನ್ನ ಬೆನ್ನು ತಟ್ಟಿ. ಆದರೆ ನಾನು ಇರೋ 1 ವರ್ಷ ನನ್ನ ಜೀವನದಲ್ಲಿ ಈ ಒಂದು ಸೌಭಾಗ್ಯನ ನಾನು ಯಾವುದೇ ಥರದ ಅಂದರೆ ತಪ್ಪು ಇದಕ್ಕಾಗಲಿ ಬೇರೆ ಬಯಸೋದಲ್ಲ. ನನ್ನ ಹಿರಿಯರ ಮಾರ್ಗದರ್ಶನ, ನಮ್ಮ ನಾಯಕರ ಮಾರ್ಗದರ್ಶನ ಅಂತ ಹೇಳಿ ನಿಮ್ಮ ಸಹಕಾರನೂ ಕೇಳಿ ನನ್ನ ಪರಿವರ್ತನೆಗೆ ನಿಮ್ಮ ಜೊತೆಗಿರ್ತೀನಿ. ತಾವೇನೇ ಸಲಹೆ ಕೊಡಿ, ನಿಮ್ಮ ಜೊತೆಗೆ ನಾನು ಬರ್ತೀನಿ ಅಂತ ಹೇಳ್ತೇನೆ.